ಫಸ್ಟ್ ಟೈಪ್ ಆಫ್ ಅರೇನ ನೋಡ್ತಾ ಹೋಗೋಣ. ದಟ್ ಈಸ್ ಅ 1D array. So the definition of 1D array: the array which having only one subscript are called as an 1D array. So ಆವಾಗಲೇ ಹೇಳ್ದಂಗೆ ಹೇಗೆ ಅರೇ ಅದು 1D ಇರಲಿ 2D ಇರಲಿ ಮಲ್ಟಿ ಡೈಮೆನ್ಷನಲ್ ಅರೇಸ್ ಇರಲಿ ಹೇಗೆ ಮೆಮೊರಿಯಲ್ಲಿ ಅದು ಆರ್ಗನೈಸ್ ಆಗಿರುತ್ತೆ ಅಂತ ಹೇಳಿದ್ರೆ ಲೀನಿಯರ್ ಫ್ಯಾಷನ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಯೂಸರ್ಗೆ 1D ಅರೇನ ನಾವು ಹೇಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀವಿ, ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಐದರ್ ಇನ್ ರೋ ವೈಸ್ ಆರ್ ಇನ್ ಕಾಲಮ್ ವೈಸ್. ಸೊ ಈ ತರ ಆದ್ರೂ 1D ಅರೇನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಕಾಲಮ್ ವೈಸ್ ಅಲ್ಲಾದ್ರೂ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಒಂದೇ ಸಬ್ಸ್ಕ್ರಿಪ್ಟಾರ್ ಇರೋದ್ರಿಂದ ರೋ ಅಲ್ಲಾದ್ರೂ ಬರೀಬಹುದು, ಇಲ್ಲ ಅಂತ ಹೇಳಿದ್ರೆ ಕಾಲಮ್ ಅಲ್ಲಾದ್ರೂ ಬರಿತಾ ಹೋಗಬಹುದು. ಸೊ ರಿಕಾಲ್ ಮಾಡಿ. ಸೊ ದ ಅರೇ ಹ್ಯಾವಿಂಗ್ ಓನ್ಲಿ ಒನ್ ಸಬ್ಸ್ಕ್ರಿಪ್ಟಾರ್ ಕಾಲ್ಡ್ ಆಸ್ ಅನ್ 1D array. 1D array elements are organized, arranged, stored in the memory in a linear location, linear fashion. 1D array elements are represented to the user either in row wise or in column wise. So next ನೋಡ್ತಾ ಹೋಗೋಣ. General syntax for declaring and initializing 1D array. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. 3 ಮಾರ್ಕ್ಸ್ ಕೇಳ್ತಾರೆ. ಡಿಫೈನ್ 1D array, ಗಿವ್ ಇಟ್ಸ್ ಸಿಂಟ್ಯಾಕ್ಸ್ ಫಾರ್ ಡಿಕ್ಲೇರಿಂಗ್ 1D array ವಿತ್ ಆನ್ ಎಕ್ಸಾಂಪಲ್. ಡಿಕ್ಲೇರಿಗೂ ಇನಿಷಿಯಲೈಸಿಂಗು ಡಿಫ್ರೆನ್ಸ್ ಇರುತ್ತೆ. ಡಿಕ್ಲೇರ್ ಅಂತ ಹೇಳಿದ್ರೆ ಜಸ್ಟ್ ನಾವ್ ಏನನ್ನ ಕ್ರಿಯೇಟ್ ಅಲೋಕೇಟ್ ಮಾಡ್ತಾ ಹೋಗ್ತೀವಿ ಮೆಮೊರಿನ. ಸೊ ಮೆಮೊರಿ ಬ್ಲಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ, ವ್ಯಾಲ್ಯೂಸ್ ಅನ್ನ ನಾವು ಅಸೈನ್ ಮಾಡೋಕೆ ಹೋಗಲ್ಲ. ವ್ಯಾಲ್ಯೂ ಅಸೈನ್ ಮಾಡೋದನ್ನ ಇನಿಷಿಯಲೈಸ್ ಅಂತ ಕರೀತಾರೆ. ಸೊ ಜಸ್ಟ್ ಖಾಲಿ ಮೆಮೊರಿನ ಕ್ರಿಯೇಟ್ ಮಾಡೋದನ್ನೇ ಡಿಕ್ಲೇರಿಂಗ್ ಅಂತ ಕರೀತಾರೆ. ಸೊ ಏನು ಡಿಕ್ಲೇರಿಂಗ್ ಅಂತ ಹೇಳಿದ್ರೆ ಅಲೋಕೇಟಿಂಗ್ ಕ್ರಿಯೇಟಿಂಗ್ ಮೆಮೊರಿ ಫಾರ್ ಆನ್ ಅರೇ ಎಲಿಮೆಂಟ್ಸ್ ಕಾಲ್ಡ್ ಆಸ್ ಡಿಕ್ಲರೇಷನ್. ವಾಟ್ ಈಸ್ ಅ ಜನರಲ್ ಸಿಂಟ್ಯಾಕ್ಸ್ ಫಾರ್ ಡಿಕ್ಲೇರಿಂಗ್ 1D array? ಆಸ್ ಯು ನೋ, ಡೇಟಾ ಟೈಪ್ ಫಾಲೋಡ್ ಬೈ ದ ವೇರಿಯಬಲ್ ನೇಮ್. ವೇರಿಯಬಲ್ ನೇಮ್ ಅಂತಾದ್ರೂ ಬರೀಬಹುದು ಅಥವಾ ಅರೇ ನೇಮ್ ಅಂತಾದ್ರೂ ಬರೀಬಹುದು. 1D array ಅಂತ ಹೇಳಿದ್ರೆ ಎಷ್ಟು ಸಬ್ಸ್ಕ್ರಿಪ್ಟಾರ್ ಇರುತ್ತೆ? ಒಂದೇ ಸಬ್ಸ್ಕ್ರಿಪ್ಟಾರ್. ಏನ್ ಬರೀತೀರಾ ಸಬ್ಸ್ಕ್ರಿಪ್ಟಾರ್ ಅಲ್ಲಿ? ಸೈಜ್ ಇಲ್ಲ ಅಂತ ಹೇಳಿದ್ರೆ ಲಿಮಿಟ್ ಅನ್ನ ಬರೀಬಹುದು, ಸೈಜ್ ಆರ್ ಲಿಮಿಟ್. ಡಿಕ್ಲರೇಷನ್ ಅಂತ ಹೇಳಿದ್ಮೇಲೆ ಮಸ್ಟ್ ಅಂಡ್ ಶುಡ್ ಏನ್ ಮಾಡಬೇಕು? ಸೆಮಿಕೋಲನ್ ನಿಂದ ಟರ್ಮಿನೇಟ್ ಮಾಡಬೇಕು. ಸೊ ದಿಸ್ ಇಸ್ ಅ ಜನರಲ್ ಸಿಂಟ್ಯಾಕ್ಸ್ ರೂಲ್ಸ್ ಫಾರ್ ಡಿಕ್ಲೇರಿಂಗ್ 1D array. ಇನ್ನೊಂದ್ಸತಿ ನೋಡಿ. ಡೇಟಾ ಟೈಪ್, ವೇರಿಯಬಲ್ ನೇಮ್ ಆರ್ ಅರೇ ನೇಮ್, ಅರೇ ವೇರಿಯಬಲ್ ನೇಮ್, ಸಬ್ಸ್ಕ್ರಿಪ್ಟಾರ್ ಅಲ್ಲಿ ಸೈಜ್, ಡಿಕ್ಲರೇಷನ್ ಸೆಮಿಕೋಲನ್. ಎಕ್ಸಾಂಪಲ್ ನೋಡಿ. ಇಂಟ್ a of 10. ನನಗೆ ಇಂಟೀಜರ್ ಅಲ್ಲೇ ಇನ್ನೂ ಒಂದು ಅರೇ ಬೇಕಾಗಿರೋದ್ರಿಂದ ಇನ್ನೊಂದು ಅರೇ ತಗೊಂಡಿದ್ದೀನಿ, b of 5. ಈಗ a ಅಂಡರ್ ಎಷ್ಟು ಮೆಮೊರಿ ಅಲೋಕೇಟ್ ಕ್ರಿಯೇಟ್ ಆಗುತ್ತೆ? 10 ಬ್ಲಾಕ್ಸ್ ಅಷ್ಟು ಮೆಮೊರಿ ಕ್ರಿಯೇಟ್ ಆಗುತ್ತೆ. ಬಿ ಅಂಡರ್ ಎಷ್ಟು ಕ್ರಿಯೇಟ್ ಆಗುತ್ತೆ? 5 ಬ್ಲಾಕ್ ಅಷ್ಟು ಕ್ರಿಯೇಟ್ ಆಗುತ್ತೆ. ಯಾಕೆ 5 ಅಂತ ಹೇಳಿದ್ರೆ ನಾನು ಕೊಟ್ಟಿರೋ ಸೈಜ್ 5, ಲಿಮಿಟ್ 5. ಕ್ಯಾರ್ ಅಂಡರ್ ಎಷ್ಟು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ? 15 ಮೆಮೊರಿ ಬ್ಲಾಕ್, ಎಂಟಿ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸಿಂಟ್ಯಾಕ್ಸ್ ಫಾರ್ ಡಿಕ್ಲೇರಿಂಗ್ 1D array. ಈಗೇನ್ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗಿದೆ, ಕ್ರಿಯೇಟ್ ಆಗಿರೋ ಮೆಮೊರಿ ಬ್ಲಾಕ್ಗೆ ವ್ಯಾಲ್ಯೂಸ್ ಅನ್ನ, ಎಲಿಮೆಂಟ್ ಅನ್ನ ಅಸೈನ್ ಮಾಡೋದನ್ನ ಏನಂತ ಕರೀತಾರೆ? ಇನಿಷಿಯಲೈಸೇಷನ್ ಅಂತ ಕರೀತಾರೆ. ಸೊ ಇನಿಷಿಯಲೈಸಿಂಗ್ 1D array. ಡಿಕ್ಲರೇಷನ್ ಅಂತ ಹೇಳಿದ್ರೆ ಮೆಮೊರಿನ ಕ್ರಿಯೇಟ್ ಮಾಡೋದು. ಇನಿಷಿಯಲೈಸಿಂಗ್ ಅಂತ ಹೇಳಿದ್ರೆ ಕ್ರಿಯೇಟ್ ಆಗಿರೋ ಮೆಮೊರಿಗೆ ವ್ಯಾಲ್ಯೂಸ್ ಅನ್ನ ಹಾಕೋದು. ಸೊ ಅಸೈನಿಂಗ್ ವ್ಯಾಲ್ಯೂಸ್ ಟು ದ ಡಿಕ್ಲೇರ್ಡ್ ಮೆಮೊರಿ. ಎಕ್ಸಾಂಪಲ್ ಸಿಂಟ್ಯಾಕ್ಸ್ ನೋಡಿ. ಡೇಟಾ ಟೈಪ್, ವೇರಿಯಬಲ್ ನೇಮ್ ಆರ್ ಅರೇ ನೇಮ್, ಅರೇ ವೇರಿಯಬಲ್ ನೇಮ್, ಒಂದೇ ಸಬ್ಸ್ಕ್ರಿಪ್ಟಾರ್, ಸೈಜ್. ಈಗ ಏನ್ ಮಾಡ್ತಾ ಇದ್ದೀನಿ ನಾನು? ಏನ್ ಸೈಜ್ ತಗೊಂಡಿದ್ದೀನಿ ಆ ಸೈಜ್ಗೆ ವ್ಯಾಲ್ಯೂಸ್ ಅನ್ನ ಅಸೈನ್ ಮಾಡ್ತಾ ಹೋಗ್ತಿದ್ದೀನಿ. ಅಸೈನ್ಮೆಂಟ್ ಆಪರೇಟರ್ ವ್ಯಾಲ್ಯೂ 1, ವ್ಯಾಲ್ಯೂ 2 ಅಪ್ ಟು ವ್ಯಾಲ್ಯೂ n ಟರ್ಮಿನೇಟೆಡ್ ಬೈ ಅ ಸೆಮಿಕೋಲನ್. ಸೊ ದಿಸ್ ಇಸ್ ಅ ಸಿಂಟ್ಯಾಕ್ಸ್ ಫಾರ್ ಡಿಕ್ಲೇರಿಂಗ್ ಅರೇ. ಬರೀ ಇಷ್ಟೇ ಬರ್ದು ನೀವು ಸೆಮಿಕೋಲನ್ ಹಾಕಿದೀರಾ ಅಂತಂದ್ರೆ ಅದು ಡಿಕ್ಲರೇಷನ್ ಆಗೋಗ್ಬಿಡುತ್ತೆ. ಅಸೈನ್ಮೆಂಟ್ ಹಾಕಿದೀರಾ ಅಂತ ಹೇಳಿದ್ರೆ ಇನಿಷಿಯಲೈಸೇಷನ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ. ಇಂಟ್ a of 5. ಸೈಜ್ ಎಷ್ಟಿದೆ? 5 ಬ್ಲಾಕ್ಸ್ ಅಷ್ಟು ಮೆಮೊರಿ ಏನಾಯ್ತು? ಕ್ರಿಯೇಟ್ ಆಗಿದೆ.
ಕ್ರಿಯೇಟ್ ಆಗಿರೋ 5 ಬ್ಲಾಕ್ಸ್ ಅಲ್ಲಿ ಎಲಿಮೆಂಟ್ಸ್ ಏನಾಗ್ತಾ ಹೋಗುತ್ತೆ, ಅಸೈನ್ ಆಗ್ತಾ ಬರುತ್ತೆ. 10, 20, ನಾನು ಇಲ್ಲಿ ಬೇಕಾದ್ರೆ ಎಲಿಮೆಂಟ್ ಅನ್ನ ನೆಗೆಟಿವ್ ತಗೋಬಹುದು. -30, 40 as well as a 50. This is called as a initialization. So syntax for declaration, syntax for initialization. ಎರಡು ಅರ್ಥ ಆಯ್ತಾ? So data type, variable name, size, semicolon, declaration. Data type, variable name, size, assigning some values, semicolon. This is called as a syntax for initializing 1D array. ಇಷ್ಟು ಕ್ಲಿಯರ್ ಆಯ್ತೇನಪ್ಪ?